ಬಿಟ್ಟು ಈಗ ಕೇಳೋದು ಹೆಂಗೆ ಕೇಳ್ತಿಕ್ಕಿನ ಇದ್ರ ಕೇಳಿದೆ ಅಂದ್ರೆ ಆಕೆನ ಹೌದು ಅಂತಾಳನ ಲಲ್ತಕ್ಕ ನೀ ಸುಮ್ಮನಿರ ಆಕೆ ಕಡೆದ್ದು ಹೆಂಗೆ ಬಾಯ್ ಬಿಡಿಸ್ತಾನೆ ನೋಡು ಬೇಕಾರೆ ಈ ವಿಚಾರ ಶಾರಕ್ಕನ ಹೇಳ ಅಂತ ಆಕೆ ಬಾಯ್ ಬಿಡಲಿಲ್ಲ ನೋಡು ನನ್ನ ಹೆಸರ ಕರಿಬೇಡ ನೀನು ಯವ್ವಾ ನಾ ಏನು ಹೇಳವ ನಿನಗೆ ನಾ ಹೇಳ್ತೀನಿ ನೀ ನೋಡಿದ್ರೆ ನಂಬಾಕ್ತಾ ಇರಲಿಲ್ಲ ನನ್ನ ಮಾತು ಶಾರವನ ಮೇಲೆ ಯಾಕೆ ಅನುಮಾನ ಬಂದ್ಬಿಟ್ಟೈತೆ ನಿನಗೆ ಸರಿ ತಗ ಕೇಳು ಆಕೆ ಬಾಯಾಗ ಕೇಳಿ ಗೊತ್ತು ಮಾಡ್ಕೆ ಆಮೇಲೆ ನಿನಗೆ ತಿಳಿತೈತಿ ನೀ ಸುಮ್ಮನೆ ಇರಲಲ್ತಕ್ಕ ನಾ ಎಲ್ಲ ಮಾತಾಡ್ತಾನೆ ಅಂತ ಪುಸಿ ಲೇ ಪುಸಿ ಬಾರ್ಲ ಇಲ್ಲಿ ಹೊರಗೆ ನೀವೇನ ನಾ ಯಾರನ್ನ ಮಾಡಿದ್ನವ ಬರ್ರಿ ಒಳಗೆ ಏನು ಲಗ್ನ ಪತ್ರಿಕೆ ಕೊಡಾಕ ಬಂದ್ರೇನ ಕೊಡ್ಬೇಕತ್ತವ ಲಗ್ನ ಪತ್ರನ ಆದ್ರೆ ಏನು ಮಾಡಿದೆ ಅದಕ್ಕೂ ಮುಂಚೆ ಒಂದು ಗಂಡಾಂತರ ಬಂದ್ಬಿಟ್ಟೈತೆ ಅಂದ್ರೆ ನಿನ್ನಿಂದನ ಪರಿಹಾರ ಆಗ್ಬೇಕು ಅದಕ್ಕೆ ನಿನ್ನ ಒಟ್ಟು ಮಾತಾಡ್ಸಿ ಕೇಳಿ ಹೋಗೋಣ ಅಂತ ಬಂದ್ವಿ ಹೌದಾ ಏನಂತದ ನನ್ನಿಂದ ಪರಿಹಾರ ಆಗ ಅಂತದ ನನ್ನ ಕಡೆಯಿಂದ ಆದ್ರೆ ನಾ ಮಾಡ್ತಾನವ ಇಲ್ಲ ಅನ್ನಂಗಿಲ್ಲ ಯಾಕಲ್ಲ ಅಲ್ತಕ್ಕ ಏನಾಯ್ತು ಇಲ್ಲಿ ರೋಡ್ನ ನಿಂತ್ಕೊಂಡು ಮಾತಾಡಕತ್ತಿರಲ್ಲ ಬಂದೆ ಚಲೋ ಆತ್ಬಿಡು ನೀ ಬಂದದ್ದು ಸುಮ್ಮನೆ ನಿಂತ್ಕೊಂಡು ಕೇಳಿ ಏನಾಕತಿ ಏನಿಲ್ಲ ಅನ್ನೋದು ವಿಚಾರನ ಅಷ್ಟೆ ಆಮೇಲೆ ಎಲ್ಲ ಮಾತಾಡಿದ್ರಾತ ಮಾಡೋದಲ್ಲ ಮಾಡಿ ಈಗ ಮಳ್ಳಿ ಹಂಗೆ ನಿಂತ್ಕೊಂಡ ಏನಾಯ್ತು ಏನಿಲ್ಲ ಲಲ್ತಿಕ್ಕ ಅಂತಂದು ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡ್ಯಾಳ ನೈಕಿ ಭಾರಿ ಅದಾಳಕಿ ಹಗರ ಇಲ್ಲಕ್ಕಿ ಶಾರಿ ಕರೆ ಹೇಳಲಿ ಎಮ್ಮಿ ಮುದುಕ ಹೋಗ್ಕನ್ ಮನೆ ವಿಚಾರನ ನಿನ್ನ ಮುಂದೆ ಹೇಳಿರೋದು ಯಾರು ಹೇಳು ನೀ ಯಾರಿಗೆ ಏನು ಹೆದರ್ಬೇಕಾಗಿಲ್ಲ ನಿನಗೆ ಏನು ಆಗ್ಲಾರ್ದಂಗೆ ನೋಡ್ಕೊಂಡು ನನ್ನ ಜವಾಬ್ದಾರಿ ಐತಿ ಹೇಳು ಯಾರು ಹೇಳಿದ್ ನಿನಗೆ ಅಷ್ಟು ಹೊಲ್ತಿರ್ಬೇಕು ನೋಡಕ್ಕೆ ಖುಷಿ ಗೆಳತಿ ಅಂತಂದು ನಾನು ಎಲ್ಲ ಬಾಯ್ ಬಿಟ್ಟು ಹೇಳಿದೆ ಅಂದ್ರೆ ಮನಸ್ಸಿನಿಂದ ಈಗ ಹೋಗಿ ಬಡ ಬಡ ಸುಮ್ಮನೆ ಮುಂದೆ ಹೇಳಿ ಬಂದಾಳ ಅವ್ರಿಗೆ ನನಗೆ ಜಗಳ ಹಚ್ಚಿ ಈಕೇನು ತಮಾಷೆ ನೋಡ್ಬೇಕಂತ ಮಾಡ್ಯಾಳ ಏನೋ ಬೇಪರ್ಸಿ ಅಂತಕಿ ಅಲ್ಲ ಯಾರ ಯಾಕೆ ಹೇಳವಲ್ರಕ್ಕ ಸಮಾಚಾರ ಅಂತ ಇದ್ದಿದ್ದು ಹೌದು ಅಲ್ಲದು ನಾನೇನ್ರ ಸುಳ್ಳು ಹೇಳೇನೇನೆ ಹೌದು ನೀ ಸುಳ್ಳು ಹೇಳಿ ಅಂತಂದು ಯಾರು ಹೇಳಕತ್ತಾರ ನಾನೇನು ಅದನ್ನು ಕೇಳಿಲ್ಲ ನಿನ್ನೆದ್ರಿಗೆ ಹೇಳಿದ್ದೆ ಯಾರು ಅಷ್ಟು ಹೇಳನೆ ಸಾಕು ನನಗೀಗ ಒಬ್ಬರ ಮೇಲೆ ಅನುಮಾನ ಐತಿ ಅದು ಗುಟ್ಟಾಗಿ ಇಟ್ಟಿದ್ವಿ ನಾವು ಅದನ್ನ ರಟ್ ಮಾಡ್ಯಾರ ಅವರು ಅಂತ ನನಗೆ ಅನುಮಾನ ಆದ್ರೆ ಪಕ್ಕ ಆಗ್ಬೇಕಲ್ಲ ಸುಖ ಸುಮ್ಮನೆ ಹೋಗಿ ಅವ್ರ ಜೊತೆ ಜಗಳ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಹೋಗ್ಲಿ ಬಿಡ ಸುಮ್ಮನೆ ಅದು ಏನು ಹಂಗೆ ರಿಪಿ ಹಚ್ಚಿಬಿಟ್ಟಿಯವ ಏನು ಇದ್ದಂಗೆ ಹೇಳೈತೆ ಅದೇಟ ಏನಾಯ್ತು ಹೋಗು ಏನು ಹಂಗೆ ಹಡಗ ಹೊಡೆದೈತೆ ನಾನು ನಂಗೆ ಬಂದುಬಿಟ್ಟಿಯಲ್ಲ ಕೇಳಕ್ಕೆ ಮನೆ ತನಕ ನನಗೆ ಯಾರು ಹೇಳಿದ್ರೆ ನಿನಗೇನು ಪರಕ್ ಬೀಳ್ತೈತಿ ಹೋಗ್ಲಿ ಬಿಡ್ಲೆ ಸುಮ್ಮನೆ ಆಕೆ ನನಗೆ ಗೊತ್ತಿಲ್ಲ ನಾ ಹೇಳೋದಿಲ್ಲ ಅಂತಾಳಲ್ಲ ಅಂತಪ್ರ ಯಾಕೆ ಅಷ್ಟು ಇಲ್ಮ್ ಮಾಡ್ತಿ ನೀನಂತ ತೀರಾ ಮಾಡಾಕಿ ಬಾ ನೀ ಮಾತಾಡಬೇಡ ನೀನು ಮಾತಾಡೋದಕ್ಕನ ಈ ನಮ್ನೆ ಆಗಿರೋದು ಇದು ನನಗೆ ಪಕ್ಕ ಗೊತ್ತೈತೆ ನೋಡ ನೀನ ಇದನ್ನೆಲ್ಲ ಬೆಂಕಿ ಹಚ್ಚಿರೋದು ನಿನಗೆ ಸಂಕಟ ಹೊಟ್ಟಾಗ ಏನಪ್ಪ ಎಷ್ಟು ಒಳ್ಳೆಕೆ ಆಗ್ಬಿಟ್ಲಲ್ಲಿ ಸುಮ್ಮನೆ ನಾದನೇ ಮಗಳಿಗೆ ಸತೆ ಇಷ್ಟೆಲ್ಲ ಕೊಟ್ಟು ಮಾಡಾಕತ್ತಿದ್ಲ ಅಂತಂದು ಅದಕ್ಕೆ ನಿಂದ ನೋಡಿದೆಲ್ಲ ಕಡ್ಡಿಗಿರೋದು ಯಾಕಲೇ ಸುಮ್ಮನೆ ಬರಬರಿ ಅದಿಲ್ಲ ನಿನ್ನ ತಲೆಗಿಲಿ ಕೆಟ್ಟತೆ ನಿಂದು ಒಂದು ಸ್ವಲ್ಪ ಅರಿವು ಕಬರು ಐತೆ ನಿನಗೆ ಯಾರಿಗೆ ಮಾತಾಡಕತ್ತೀನಿ ಅನ್ನೋದು ಏನ ಈ ತೀರ ಯಾಕೆ ಎಷ್ಟು ಕಷ್ಟಕ್ಕೆ ಹೇಳ ನಮಗೆ ಏನಿಲ್ಲ ಅನ್ನೋದು ಅಷ್ಟು ಕಬರು ಬೇಡ ನಿನಗೆ ತೀರ ಗೆಳತಿ ಮೇಲೆ ಇಂಥ ಒಂದು ಅಪ್ಪೋದ ಕೊಡ್ತೀಯಲ್ಲ ನಾಚಿಗೆ ಬರಲ್ಲ ನಿನಗೆ ಅಲ್ಲಲ್ಲ ಅವ್ರವ್ರಿಗೆ ಬಿದ್ದತಿ ಜಗಳ ಹತ್ಲಿ ತಡಿ ನಾನು ಸುಮ್ಮನೆ ಇರ್ತೇನೆ ಭಾರಿ ಹಂಗೆ ಮೂವರು ಒಗ್ಗಟ್ಟಾಗಿ ಎಲ್ಲಿ ಹೋದ್ರು ಎಲ್ಲಿ ಬಂದ್ರೆ ಹಂಗೆ ಜೊತೆ ಯಾಕೆಂದು ಅಡ್ಡಾಡ್ತಾರ ಹತ್ಲಿ ಒಂಚೂರು ಬೆಂಕಿ ನಡುವ ನಾನು ಒಂಚೂರು ತುಪ್ಪನ ಹಾಕ್ತೇನೆ ಇದಕ್ಕೆ ನೋಡ ಸರವ ಏನೋ ಗೆಳತಿ ಅಂತಂದು ನೀನು ಸಲಿಗೆ ಕೊಟ್ಟು ನಮ್ಮ ಮನ್ಯಾಗ ಒಳಗೆ ಕರ್ಕೊಂಡು ಇದ್ದದ್ದು ಬದ್ದದ್ದು ಎಲ್ಲ ವಿಚಾರ ಹೇಳೇನು ನಾನು ಅದನ್ನು ತಂದಿಕ್ಕಿ ಮುಂದೆ ಹೇಳಿ ಎಷ್ಟರ ಆಟಿ ಕಾಡಕತ್ತಿಯಲ್ಲ ನೀನು ನಿನಗೆ ನಂಬಿ ಏನಾರು ಹೇಳ್ಬೋದೇನವ ಇಂಥದ್ದೇನು ನೀನು ಮಾಡೋದು ಇಲ್ಲಲೇ ನನ್ನ ಮಾತು ನಂಬು ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ನಾನು ಯಾರಿಗೆ ಏನು ಹೇಳಕ್ಕೆ ಹೋಗಿಲ್ಲ ಕೇಳಕ್ಕೆ ಹೋಗಿಲ್ಲ ಅಷ್ಟಕ್ಕೂ ನಾನು ಈ ಓಣ್ಯಾಗ ಹಾದಲ್ಲ ಈಗ 2-3 ದಿವಸದಿಂದನ ನೀ ನನ್ನ ಮೇಲೆ ಬಂದಿಯಲ್ಲ ಕೇಳಾಕಿನ ಹಿಡಿದು ಕೇಳಿ ಬರೋಬ್ಬರಿ ಈಗ ನೀ ಕೇಳ್ತೀಯ ನಾ ಕೇಳ ಹೇಳಕ್ಕಿಗೆ ಹೌದಾ ಮತ್ತು ಈಕಿಗೆ ಯಾರು ಹೇಳಿದ್ರು ಈಕಿಗೆ ಹೇಳಿದ್ದಲ್ದ ಈಗ ಅದನ್ನು ತಗೊಂಡು ಹೋಗಿ ಆ ಮುದುಕ ಹೋಗ್ಕನ ಗಂಡನ ಕಡೆಗೆ 10,000 ರೂಪಾಯಿ ರೊಕ್ಕ ಇಸ್ಕೊಂಡಾಳ ನೋಡಿದ ಮಾಡೋ ಅಂಥ ಉದ್ಯೋಗನ ಯಾರ ಓಣ್ಯಾನ ಹೆಣ್ಮಕ್ಳು ಯಾರ ಈಗ ಮಾಡಿದ್ದು ಕೇಳಿಸ್ಕೊಂಡ್ರಂದ್ರೆ ನೋಡಿದ್ರಂದ್ರೆ ಮಂದಿ ಚೀತು ಒಂದು ಚಿಪ್ ಕಟ್ತಾರೆ ಈಕಿ ಕೊಳ್ಳಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡ ಸುಮ್ಮನೆ ನೀನು ನನಗೆ ಅದಕ್ಕೆ ಚೀ ಒಂದು ಚಿಪ್ ಕಟ್ತಾರೆ ಕೊಳ್ಳಿಗೆ ಬೇಕಾದ್ರೆ ನೀವು ಕಟ್ಕೊಂಡು ಅಡ್ಡಾಡ್ರಿ ಅಷ್ಟಕ್ಕೆ ನಾನೇನು ಮಾಡಬಾರ್ದು ಮಾಡೇನಿ ನಿಮ್ದು ಹುಳುಕೈತಿ ಅದಕ್ಕೆ ನೀವು ನಮ್ಮ ಮನೆ ತನಕ ಬಂದಿರೇನು ಅವ್ರೇನು ನನ್ನ ಹೆಂಡತಿಗೆ ಹೇಳಬೇಡ ಅಂತ ಅಷ್ಟೇ ಹೇಳಿದ್ದು ಓಣೆನವ್ರಿಗೆ ಯಾರಿಗೆ ಹೇಳಬೇಡ ಅಂತಂದೇನು ಹೇಳಿದ್ದಿಲ್ಲ ನೀವು ಗಟ್ಟುಳಾರ್ ಬಿಡು ಸುಮ್ಮನೆ ಇರ್ಕಂಡೆ ಅಂದ್ರೆ ಎಲ್ಲರೂ ಮೈ ಮೇಲೆ ಬರ್ತೀರಿ ಆಳ್ಗೊಂದು ಕಲ್ಲು ಅನ್ನಂಗೆ ಬಾ ಹೌದು ಬಿಡಲ್ಲ ನೀನು ಮಾಡೋದು ಮಾಡಿ ಮತ್ತು ನಾನು ಏನು ಮಾಡೇ ಇಲ್ಲ ನನ್ನಿಂದ ಏನು ತಪ್ಪಾಗೇ ಇಲ್ಲ ಅನ್ನೋರ್ಗತೆ ನಾಟಕ ಮಾಡಕತ್ತಿಯಲ್ಲ ತಟ್ಟಲ್ಲ ಸುಮ್ಮನೆ ಒಂದು ನಾಲ್ಕಿ ತಟ್ಟು ಬರೋಬ್ಬರಿ ಯಾರು ಏನಂತ ಬಾಯ್ ಬಿಡ್ಬೇಕು ನೋಡಕ್ಕೆ ಇಲ್ಲ ಓಡಿ ಯಾಕಲೇ ಹೇಮಿ ಏನಾಯ್ತು ಯಾಕೆ ಅಕ್ಕರೆಲ್ಲ ಇಲ್ಲಿ ಬಂದಾರ ಇಲ್ಲಿ ತನಕ ಅದು ಇಷ್ಟು ಬಾಯ್ ಮಾಡಕತ್ತೀರಿ ನೋಡಪ್ಪ ಸಿದ್ದಣ್ಣ ನಿನ್ನ ಹೆಂಡತಿ ಇಂಥದ್ದೊಂದು ದೊಡ್ಡ ಮಹತ್ ಕಾರ್ಯ ಮಾಡ್ಯಾಳ ಅದೇನಂದ್ರೆ ಇಷ್ಟ ಆಗೈತೆ ನೋಡಪ್ಪ ಏನು ಮಾಡ್ತೀವಿ ನೀನ ವಿಚಾರ ಮಾಡ ನೀನ ಹೇಳ ಏನು ಮಾಡ್ಬೇಕು ನಾವು ಅನ್ನೋದು ಹೌದೇನ್ರಿ ನನಗೇನು ಗೊತ್ತಿಲ್ಲ ನೋಡ್ರಿ ಸುಮಕ್ಕರ ಇದು ವಿಚಾರ ಈಗ ಯಾವಾಗ ನನಗೆ ಒಂದು 1,000 ರೂಪಾಯಿ ರೊಕ್ಕ ಕೊಟ್ಲು ನಾನು ಅವತ್ತೇ ವಿಚಾರ ಮಾಡ್ಬೇಕಿತ್ತು ಎಲ್ಲಿಂದ ಬಂದ್ವಿಕಿ ರೊಕ್ಕ ಅಂತಂದು ಕೇಳಿದ್ ನಾನು ಅಂತಾಗಿನ ನಿನಗೆ ಎದಕ್ಕೆ ಬೇಕು ಹೋಗಿ ಕುಡ್ದು ಬಾ ಅಂತಂದು ಹೇಳಿ ನಾನು ಕಳಿಸಿದ್ಲು ನಾನು ಸುಮ್ಮನೆ ಹೋಗಿಬಿಟ್ಟೆ ಈಗ ಮಾಡ್ತಾನೆ ತಡ್ರಿ ಈಕಿಗೆ ಬರೋಬ್ಬರಿ ಜೀವನದಾಗ ನೆನ್ಪಿಟ್ಕೋಬೇಕು ಆ ನಮ್ನೆ ಮಾಡ್ತಾನೆ ಈಕಿಗೆ ನೀ ಏನು ಮಾಡ್ತಿತ್ತಾಗ ಗಂಡಸಾಗಿ ಚಂದ ದುಡ್ಡು ತಂದು ಹಾಕಿದೆ ಅಂದ್ರೆ ನಾನು ಯಾಕೆ ಇಂಥದ್ದು ಮಾಡ್ಕೊಂತ ಅಡ್ಡಾಡ್ತಿದ್ದೆ ರೊಕ್ಕದ್ದಲ್ಲ ಕೈಯಾಗ ಖರ್ಚಿಗೆ
ಹಬ್ಬ ಒಂದು ಬಂತು ಮಕ್ಕದಾಗ ಮತ್ತೇನು ಮಾಡಲಿ ಮಕ್ಕಳು ಮಂದಿ ಮನೆ ನೋಡಿ ಅವ್ರ ಮನ್ಯಾಗ ಅದನ್ನ ಮಾಡ್ಯಾರವ್ವ ಇದನ್ನ ಮಾಡ್ಯಾರವ್ವ ಅಂದ್ರೆ ನನ್ನ ಹೊಟ್ಟೆ ಹೆಂಗೆ ಚುರ್ರ ಅಂತತಿ ನಿನಗೇನು ಅರಿವು ಐತೆ ಅದು ಅದಕ್ಕೆ ಇಸ್ಕೊಂಬಂದು ರೊಕ್ಕ ನಾ ಮಾಡ್ಯಾನ ನೋಡು ಏನು ಮಾಡ್ತಿದ್ದಿ ಮಾಡು ಏನು ಕಡು ತುಂಡು ಹಾಕ್ತೀನಿ ನನ್ನ ಎಷ್ಟರ ಮಾತಾಡ್ತೀನಿ ನೀನು ನಾಲ್ಗೆ ಶುದ್ಧಾಗಿರ್ಬೇಕು ನಿಂದು ಇವತ್ತು ಕಡದು 2 ತುಂಡು ಮಾಡಿ ಇವತ್ತು ನಾನು ಜೈಲಿಗೆ ಹೋದ್ರೆ ಅಡ್ಡಿ ಇಲ್ಲ ನಿನ್ನ ಮಾತ್ರ ಭೂಮಿ ಮೇಲೆ ಬದುಕಾಕ್ಬಿಡಲ್ಲ ನಾನು ದುಡಿಯಂಗಿಲ್ಲ ಅಂತ ನಿನಗೆ ಯಾರು ಹೇಳ್ತಾರೆ ಹಾಂ ನೀ ಚೆಂದಾಗಿ ಬೆಳೆ ಮಾಡ್ಕೊಂಡು ಹೋದ್ರೆ ನಾನು ಯಾಕೆ ದುಡಿಯಂಗಿಲ್ಲ ಮನೆ ಬರೋತ್ತಿಗೆ ಆರ್ಡ್ರಮ್ ಮಾಡ್ತಿದ್ದಿ ನೆಟ್ಟು ಕೂಳು ಮಾಡಿ ಹಾಕಂಗಿಲ್ಲ ಹಾಂ ಮತ್ತು ನಾನು ಏನು ಮಾಡಲಿ ಹೊಕ್ಕನಿ ನಾನು ಹೋಟ್ಲಿಗಾರ ಹೊಕ್ಕನಿ ಬಾರ್ಗಾರ ಹೊಕ್ಕನಿ ನನಗೆ ಇಷ್ಟ ಬಂದೆಲ್ಲ ನಾ ಹೊಕ್ಕನಿ ಅಯ್ಯೋ ನನ್ನ ಗಂಡ ನಾನು ಹೊಡ್ಯಾಕೆ ಬಂದ ಯಾರ ಕಾಪಾಡ್ರಪ್ಪೋ ಕಾಪಾಡ್ರಿ ಸುಮ್ಮನೆ ನಿಂತಿರಲ್ರಿ ವಾಲಲ್ತಕ ಮುಂದಕ್ಕೆ ಬಾರ ಬಿಡಿಸ್ಬಾರ ನನ್ನ ಗಂಡ ಕೈಲಿ ನನ್ನ ಅಯ್ಯ ನೀನ ಬೇಬರ್ಸಿ ಅಂತಕ್ಕೆ ಗಂಡು ಹೊಡಕಿನ ಮುಂಚೆ ಗೌಡ್ರು ಕುಡಿಸಿದ್ರ ಲೆಕ್ಕದಾಗದಿಲ್ಲಲ್ಲಿ ಅವನೇನು ಕೈನ ಎತ್ತಿಲ್ಲ ಹಾಲ ಕಾಪಾಡ್ರು ಯಾರು ಬರ್ರಿ ಮುಂದ್ಕಂತಿಯಲ್ಲ ಏನೇನು ಕರೆ ಅಂದ್ರೆ ಹೊಡೆದ್ ಬಿಟ್ಟ ಅಂದ್ರೆ ಏನು ಬಿಡು ನಾನು ಕೊಲ್ಲಕ್ಕ ಬಂದಿದ್ದ ಅಂತೀಯ ಏನ ನೀನು ಬಾಯ್ ಮಾಡ್ತೀವಿ ಸುಖ ಸುಮ್ಮನೆ ನಿನ್ನ ಇವತ್ತು ಕುತ್ತಿಗೆ ಮೇಲೆ ಕಾಲಿಟ್ಟು ಇಲ್ಲೇ ತುಳು ಸಾಯಿ ಹೊಡಿತೀನಿ ನಿನ್ನ ಬಿಡ ಕುತ್ಗಿನ ಬಿಡ ಬಿಡ ಬಿಡ್ಲೆ ಸಿದ್ಧ ಬಿಡು ಏನಿದ್ರು ಬಾಯ್ ಮಾತನ್ನೇ ಮಾತಾಡ್ಬೇಕಪ್ಪ ಹಿಂಗೆ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಹಾಂ ಏನು ತಪ್ಪೈತಿ ಆ ಹೆಣ್ಮಕ್ಳು ಅಂದಿದ್ರಾಗ ನೀನು ಚಂದಾಗಿ ಕುಡಿಯೋದು ಬಿಟ್ಟು ಮನೆತನ ಬಾಳೆ ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ಆಕೆ ಇಂಥದ್ದೆಲ್ಲ ಮಾಡ್ತಿದ್ದಿಲ್ಲ ನಿಂದ ತಪ್ಪೈತಿ ನೋಡಿದ್ರಾಗ ಮತ್ತೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯನ ಬಿಡು ಸರಿ ಹಿಂದಕ್ಕೆ ಏನು ಹಂಗೆ ದೊಡ್ಡ ಗಂಡ್ಸು ಅಂತಂದು ಹಿಂಗೆ ಬಡದ್ರ ಅಷ್ಟ ಅಂತಾರನ ಬಿಡು ನಾಗಣ್ಣ ನಾನು ಬಿಡು ಎಳಿಬೇಡ್ಬಿಡು ಇವತ್ತು ಆಗಿದ್ದಾಗಲಿ ಈಗ ಜೀವಂತ ಸಮಾಧಿ ಮಾಡಿ ಜೈಲು ಸೇರಿದ್ರೆ ಡೀಲ್ ನಾನು ಹಾಂ ಬಿಡ್ಲೆ ಹೌದು ಸುಳೆ ಮಗನ ನಿನಗೇನು ತಿಳಿತೈತೆ ತಿಳಿಯಂಗಿಲ್ಲ ಇಷ್ಟು ಹೇಳಿದ್ರೆ ಮತ್ತೆ ಅದನ್ನ ಮಾಡ್ತಾನೆ ಅಂತೀಯಲ್ಲ ಯವ್ವ ಸತ್ನೆ ನಾನು ಓಣೇನು ಜನ ಎಲ್ಲಾರು ಸೇರಿ ನನ್ನ ಗಂಡ ಕುಮ್ಮ ಕೊಟ್ಟು ನನ್ನ ಸಾಯಿ ಹೊಡ್ಯಾಕತ್ಯಾರು ಇಲ್ಲ ನಾಗಣ್ಣ ನಿನಗಿನ್ನೂ ಗೊತ್ತಿಲ್ಲ ಈಗ ಇದು ಒಂದು ನಮೂನಿ ನಾಯಿ ಚಾಳಿ ಅದೇನ ಹಲ್ಲತ್ತಿದ ನಾಯಿ ಹೊಳ್ಳೆಕ್ಕಿತ್ತ ನಂಗೆ ಹಂಗದಾಳಿಕಿ ರೊಕ್ಕ ಸಿಗ್ತೈತಿ ಅಂದ್ಬಿಟ್ರೆ ತನಗೆ ಏನಾರ ಕೀಡಾಗ್ಲಿ ನೋಡೋದು ಮುಂದೆ ಯಾರಿಗಾರ ಈ ಬೇಕಾದ್ದು ಏನಾರ ಹಾಳಾಗೋಲ್ದಕ್ಕೆ ತನಗೆ ಮಾತ್ರ ರೊಕ್ಕ ಸಿಕ್ಬಿಟ್ರೆ ಮುಗಿದೋತು ಅಂಥ ಜಾತಿಗೆ ಅದಾಳಿಕಿ ಅದಕ್ಕೆ ನನಗೆ ಭಾರಿ ಸಿಟ್ಟು ಬಂದೈತಿ ನಾನು ಈಗ ನೋಡಪ್ಪ ಹೆಂಡತಿನ ಬಿಟ್ಕೊಟ್ಟು ಮಾತಾಡ್ತಾನ ಅನ್ನಂಗಕತಿ ಆದ್ರೆ ಇಂಥ ಟೈಮ್ನಾಗ ಯಾರು ತಪ್ಪಿರ್ತೈತಿಲ್ಲ ಅವ್ರು ತಪ್ಪು ಐತೆ ಅಂತಲೇ ಹೇಳ್ಬೇಕು ಇನ್ನೂ ತಿಳಿದಂತಾರೆ ಹೇಳ್ತಾರೆ ಕಲ್ಯಾಣ ಕಾರ್ಯ ಅಂದ್ರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ಅಂತಂದು ಅವರೇ ಅವ್ರ ಪಾಡಿಗೆ ಅವ್ರ ಮಂತ್ಯಾನಕ್ಕೆ ಅವ್ರು ಏನಾರು ಸುಳ್ಳಾರ ಏನಾರ ಹೇಳ್ಕೇಲಿ ಒಟ್ಟು ಮಾಡ್ಕೊಳಕತ್ಯಾರ ಈಕಿಗೆ ಎದಕ್ಕೆ ಬೇಕಿತ್ತಪ್ಪ ನಡು ಹೋಗಿ ಮಾತಾಡೋ ಅಂಥದ್ದು ದೊಡ್ಡ ಯಜಮಾನೇನ ಈಕಿ ಅನ್ನೋರ್ಗತೆ ಹೋಗಿ ಅವ್ರಿಗೊಂದು ಇವ್ರಿಗೊಂದು ಹೇಳಿ ರೊಕ್ಕ ಇಸ್ಕೊಂಡು ಬಂದು ಇಂಥ ಹಿರಿತನ ಮಾಡಕ್ಕೆ ನಿಂತಾಳ ಮತ್ತು ಇಂಥದಕ್ಕೆ ಏನು ಹೊಡಿಬೇಕಂತ ಏನು ಬೇಡ ಅಂತೀಯ ನೀನೇ ಹೇಳಪ್ಪ ಇರ್ಲಿಪ್ಪ ಸಮಾಧಾನ ತಗ ಒಂದಿಟ್ಟು ಹಂಗೆ ಕೈ ಪೈ ಎತ್ತದು ಹೊಡೆದು ಮಾಡಕ್ಕೆ ಹೋಗ್ಬಾರ್ದು ಅಪ್ಪಿತಪ್ಪಿ ಆಯ್ತು ಜಗಕ್ಕೆ ಬಿತ್ತಪ್ಪ ಏನಕ್ಕೆ ಏನಾರು ಹೆಚ್ಚು ಕಮ್ಮಿನ ಆತಂದ್ರೆ ಹಾಂ ನಾಳೆ ನಿನ್ನಿಗೆ ಯಾರು ಗತಿ ನಿನ್ನ ಮಕ್ಳಿಗೆ ಯಾರು ಗತಿಯಪ್ಪ ಅಂತ ನೌನ ಹೋದ್ರೆ ಹೋಗ್ಲತ್ಲಾಗ ಏನು ಸಾಕಾಗಿ ಹೋಗೈತೆ ನನಗಂತೂ ನೋಡು ಸಿದ್ದಣ್ಣ ನೀನ ನೋಡು ನಿನ್ನ ಕಣ್ಣಾರನ್ನ ಇಷ್ಟ ತನಕ ಇಷ್ಟೆಲ್ಲ ಬಾಯ್ ಮಾಡಿದೆ ಕಡೆ ಹೊಡೆದಿ ಇಷ್ಟೆಲ್ಲ ಆದ್ರೆ ನಾಕಿ ನೋಡಿ ಇಂತಾರು ಹೇಳಿದ್ರೆ ನನಗಂತ ಒಂದು ತಟಗರ ಬಾಯ್ ಬಿಡ್ತಾಳಣ್ಣ ಈಗ ನೋಡಿದ್ರೆ ನಾವು ಗೆಳಗೆಳತಾರ ನಡುವ ಮತ್ತೆ ಬೆಂಕಿ ಹಚ್ಚಿ ಬೇರೆ ನಿಂತಾಳ ಸುಮ್ಮಿ ನನ್ನ ತಪ್ಪಾತ್ಲೆ ನಾನು ಕ್ಷಮಿಸ್ಬಿಡು ನನಗೆ ಯಾರು ಬೇರೆದಾರು ಹೇಳಿಲ್ಲ ಇವ ಅವರ ಇಬ್ಬರು ಭಾಗ್ಯನ ಮಗಳು ಮತ್ತು ಆ ಹುಡುಗ ಮದುವೆ ಮಾಡ್ಕೊಂಡು ಹುಡುಗ ಪ್ರಶಾಂತ್ ಅವರು ಹೊಲ್ದಾಗ ನಿಂತ್ಕೊಂತ ಮಾತಾಡಕತ್ತಿದ್ರ ಅಲ್ಲಿ ನಾನು ಹೊಲಕ್ಕೆ ಹೋಗಿದ್ನಲ್ಲ ಅವಾಗ ನನ್ನ ಕಿವಿ ಬಿತ್ತದ ಅದ ಸಮಾಚಾರನ ನಾನು ಬಂದು ಮತ್ತು ತಡಿ ಹಂಗೂ ರೊಕ್ಕ ಸಿಗ್ತಾವಲ್ಲ ಸುಖ ಸುಮ್ಮನೆ ಯಾಕೆ ಬಿಡ್ಬೇಕು ಸಿಗೋ ರೊಕ್ಕನ ಅಂಥೇಳಿ ಆಕೆ ಮುಂದೆ ಹೇಳಕ್ಕಂತಂದ ಹೋಗಿದ್ದು ನಾನು ನೋಡಿದ್ರೆ ಅಣ್ಣರಿದ್ದೆ ಬೇಡ ನಾನು ರೊಕ್ಕ ಕೊಡ್ತೇನೆ ನಿನ್ಗೇನು ಬೇಕಂತ ತಗೊಂಡು ಹೋಗವ ಅಂಗಡ್ಯಾಗ ಅಂತಂದ್ರೆ ಅದಕ್ಕೆ ಅಷ್ಟೇ ಹೇಳಿ ಬಂದೆ ನನ್ನ ತಪ್ಪಾತವ ಕ್ಷಮಿಸ್ಬಿಡ ಇನ್ನೊಮ್ಮೆ ಇಂಥ ಸಗಣಿ ತಿನ್ನೋ ಕೆಲಸ ಮಾಡೋದಿಲ್ಲ ನಾನು ಹಾಗಾದ್ರೆ ಇದನ್ನು ಮುದ್ಕ ಅವ್ನ ಕಿವಿ ಬಿದ್ದಿಲ್ಲ ಯಾಕೆ ಆಡ್ರ ಉಳಿಸಿ ಹೇಳು ಆಕೆ ಕಿವಿಗೆ ಯಾಕೆ ಆಕೆ ಕಡೆದ್ದು ನೋಡಿ ರೊಕ್ಕ ಎತ್ಕೊಂಡ್ ಬರ್ತಿದ್ದೇನೆ ಯಾಕೆ ಒಳ್ಳೆ ದೌಡ್ ಮರಾಗಿತ್ತು ಸುಮ್ಮ ಕುಂತೀವ ಇದಿಟ್ಟು ಕೈ ಇದಿಟ್ರ ಮೇಲೆನ ನೋಡ್ದೇನವ ಗೊತ್ತಾತೇನ ಈಗರ ಯಾರು ಹೇಳಿರೋದು ಯಾರಿಲ್ಲ ಅನ್ನೋದು ಸುಖ ಸುಮ್ಮನೆ ನನ್ನ ಮೇಲೆ ಅನುಮಾನ ಮಾಡಕತ್ತಾಳ ತೀರಾ ಗೆಳತಿ ಹೆಂಗದಳ ಈಕೆ ಅನ್ನೋದು ಅರಿವಾಗಿಲ್ಲ ಏನ್ಲೇ ನಿನಗೆ ಇಷ್ಟು ವರ್ಷ ಆದ್ರನ್ನ ಇವ್ವ ದೊಡ್ಡ ಕಡೆ ಬಿಡು ನೀನು ನಿನ್ನ ಜೊತೆಗೆ ವ್ಯವಹಾರ ಮಾಡೋದ ತಪ್ಪು ನಿನ್ನ ಜೊತೆ ಗೆಳತನ ಇಟ್ಕೊಂಡ್ರ ತಪ್ಪು ಒಂದೇದ್ದು ಸಾಕವ ನಿನ್ನ ಗೆಳತನೂ ಬೇಡ ನಿನ್ನ ಮಾತುಕತೆನೂ ಬೇಡ ಏನು ಬೇಡವ ಯವ್ವ ಸಾಕು ನಮ್ಮ ಮನೆ ಹಾರಕ್ಕೆ ನಾವು ಇರ್ತೇವೆ ಇನ್ನು ನಿಮ್ಮ ಮನೆ ಎಡಬಲ ಬಂದ್ರೆ ಕೇಳು ಚಪ್ಪಲ್ ತಗೊಂಡು ಹೊಡಿ ಬಂದೆ ಅಂದ್ರೆ ಪಟ ಸರಕ ಬಿಡ್ತಾನವ ನಾನು ತಪ್ಪಾತ ನಾನು ಹಂಗೆ ಅನುಮಾನ ಮಾಡಬಾರ್ದಾಗಿತ್ತು ಒಮ್ಮಿದ್ರೊಮ್ಗೆನ ಏನು ಮಾಡ್ತಿದ್ದಿ ಸಿಟ್ಟು ಮನುಷ್ಯಾಗ ಏನೇನೆಲ್ಲ ಮಾಡಿಸ್ತೈತೆ ಅಂತಂದು ಗೊತ್ತನ ಆಗಂಗಿಲ್ಲವ ಇವ ತಪ್ಪಾತ ನಂದು ಹಾಗೆಲ್ಲ ಮಾತಾಡ್ಬೇಡ ನೀನು ನಿನ್ನ ಬಿಟ್ರೆ ನನಗೆ ಯಾರದಾರ ನೀವ ಇಬ್ಬರು ಗೆಳ್ತಾರೆ ನನ್ನ ಜೀವದ ಗೆಳ್ತಾರ ನಾನು ಅನುಮಾನ ಮಾಡಿದ್ದು ತಪ್ಪ ಬಿಡು ಬೇಕಾದ್ರೆ ನೀನು ಸಿಟ್ಟಿದ್ರೆ ಆ ಡೇಟ್ ಹೊಡೆದು ತೀರಿಸ್ಕೊಂಡ್ಬಿಡವ ಹಿಂಗೆ ಮಾತು ಬಿಡೋದು ಮನೆ ಬರೋದು ಬಿಡೋದು ಹಂಗೆಲ್ಲ ಮಾಡಕ್ಕೆ ಹೋಗಬೇಡ ನನಗೆ ನಿಮ್ಮಿಬ್ಬರನ್ನ ಬಿಟ್ಟು ಇರೋಕ್ಕಾಗಂಗಿಲ್ಲ ಇಂಥವು ಮೆತ್ತಗೆ ಮಾತಾಡಿ ಮಳ್ಳಿ ಹಂಗೆ ನನ್ನ ಮಳ್ಳಿ ಮಾಡಬೇಡ ಮೊದ್ಲು ಅಕ್ಕಿ ಬಿಗಿ ಮಾಡಿ ಬರಬ್ರಿ ಅದು ಏನು ಎತ್ತ ಅಂತೇಳಿ ಆಮೇಲೆ ನನ್ನ ಜೊತೆ ಮಾತಾಡುವಂತಂತ
ಅಷ್ಟಕ್ಕೂ ನನಗೂ ಯಾರು ಇಲ್ಲ ಬಿಡ, ನೀವೇ ಇಬ್ಬರಲ್ಲ ನನಗೆ ಗೆಳ್ತಾರಂತಂದು. ಹಾಂ, ನಾನು ಹಿಂಗೆಲ್ಲ ಮಾಡ್ತಾನೆ ಅಂತಂದು ಹೆಂಗೆ ನಂಬಿದ್ದೀನಿ ನೀನು? ಅದೇ ಬೇಜಾರಾಗಕತ್ತೈತೆ ನೋಡು. ಇರ್ಲಿ ಬಿಡ್ಲಿ ಸರಕ, ಸಮಾಧಾನ ಮಾಡ್ಕೆ. ಆಕೇನು ಬೇಕಂತ ಅಂದಿಲ್ಲ. ಏನು ಮಾಡ್ತಿದ್ದಿ, ನಾದ್ನಿ ಮಗಳದು ಪಾಪ ಮದುವೆ ನಿಂತು ಹೋತಲ್ಲ ಅನ್ನೋ ಸಂಕಟಕ್ಕೆ ಮಾತಾಡ್ಯಾಳ. ನೀನು ದೊಡ್ಡ ಮನಸ್ಸು ಮಾಡ್ಕೊಂಬಿಡು. ಏನೋ ಇದು ಅಂತ ಹೊಟ್ಟೆ ಹಾಕ್ಕೊಂಬಿಡವ. ಸರಿ ತಗೊಳ್ಳಲ್ತಕ್ಕ. ಲೇ ಇಲ್ಲಿ ಕೇಳಿಲ್ಲಿ, ನೀನು ಆ ರೊಕ್ಕ ಹೆಂಗೆ ಇಸ್ಕೊಂಡಿಯಲ್ಲ ಹಂಗೆ ಹೊಳ್ಳಿ ಕೊಟ್ಟು ಮರ್ಯಾದಿದ್ದ ನನ್ನ ಕಡೆಯಿಂದ ತಪ್ಪು ಪಾತ್ರ ಅಣ್ಣಾರ ಅಂತಂದು ಅವ್ರನ್ನ ಕ್ಷಮೆ ಕೇಳಿ ಬರ್ಬೇಕು. ಏನು ರೊಕ್ಕ ಹೊಳ್ಳಿ ಕೊಡ್ಬೇಕಾ? ರೊಕ್ಕ ಇಲ್ಲ ನಂತೆಲ್ಲ, ಎಲ್ಲ ಖಾಲಿ ಆಗಿ ಹೋಗ್ಯಾವು. ಖರ್ಚು ಮಾಡ್ಕೊಂಡೆ ನಾನು. ಹಾಂ, ಈಗ ನೋಡಿ ಎಷ್ಟು ಚಂದ ಹೇಳ್ತಾಳ, ಖರ್ಚು ಮಾಡ್ಕೊಂಡ್ ನಾನು ಅಂತ. ಖರ್ಚು ಮಾಡ್ಕೊಂತ ಯಾರು ಹೇಳಿರೋದು? ಮಾಡ್ಕೊಂಡೆಲ್ಲ ಮುಟ್ಟೋತೀಗ. ಆದ್ರೆ ಅವ್ರ ಮನೆಗೆ ಕಸ ಮುಸ್ರಿನಾರ ಮಾಡಿ ಅವ್ರ ರೊಕ್ಕ ತೀರಿಸಿ ಬರ್ಬೇಕು ನೀನು. ಹಾಂ, ಹೆಂಗೆ ಇಸ್ಕೊಂಡಿಯಲ್ಲ ಅಷ್ಟು ಚಂದಾಗಿ ಮುಟ್ಟಿಸಿ ಬರ್ಬೇಕು. ಹೌದ್ರಿ ಅಕ್ಕರ, ಈ ಮಾತಿ ನಂದು ಒಪ್ಪಿಗೆ ಐತಿ. ದಿನಾ ಮುಂಜಾನೆ ಎದ್ದು ಅವ್ರ ಮನೆಗೆ ಕಸ ಮುಸ್ರಿ ಮಾಡಿ ಸಂಜೆಲಿ ಹೋಗಿ ಬಟ್ಟೆ ಒಗೆದು ಹಾಕಿ ಬಂದು ರೊಕ್ಕ ಮುಟ್ಟಿಸ್ಲಿಕ್ಕೆ ತಿಂಗಳ ಇಷ್ಟು ಅನ್ನಂಗೆ. ಆಮೇಲೆ ಹಗಲತ್ತೈತಲ್ಲ, ಯಾರ್ದಾರ ಹೊಲದ ಮನೆ ಬದುಕಿಗೆ ಹೋಗ್ಲಿ, ನಾನು ದುಡ್ಕೊಂಬಂದು ನಾನು ಮಂತ್ಯಾನ ನಡೆಸ್ತೇನೆ ನಿನ್ನ ಮೇಲೆ. ನೋಡೋಣ ಇನ್ನರ ಹೆಂಗಿರ್ತಾಳೆ ಈಕೆ ಅಂತ ಹೇಳಿ.